ವೇಗವಾಗಿ ನಮ್ಮ ದೇಶದ ಆವಿಷ್ಕಾರಗಳನ್ನು ಪ್ರಪಂಚ ಅಳವಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ಅಶಾಂತಿ ಯುದ್ಧಗಳ ಸಂದರ್ಭದಲ್ಲಿ ಯೋಗದಿಂದ ನಾವು ಶಾಂತಿಯನ್ನು ಪರಿಪಾಲಿಸ್ಬೋದು, ದೇಹ ಮನಸ್ಸುಗಳನ್ನು ಸಮಸ್ಥಿತಿಯಲ್ಲಿ ಇಡ್ಬೋದು ಅಂತಕ್ಕಂಥದ್ದು ಇವತ್ತು ವಿಶ್ವಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ. ಇವತ್ತು ನಾವು ಸಾಂಕೇತಿಕವಾಗಿ ವಿಶ್ವ ಯೋಗ ದಿನಾಚರಣೆಯನ್ನು 1 ಗಂಟೆಗಳ ಕಾಲ ಮಾಡಿದ್ದೀವಿ. ಇದನ್ನು ನಿರಂತರವಾಗಿ ನಾವು ಮನೆಗಳಲ್ಲಿ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ಭಗವಂತ ಇವತ್ತು ನಮಗೆ 24 ಗಂಟೆ ಸಮಯ ಕೊಟ್ಟವನೆ. ಕೆಲವ್ರಿಗೆ ಆ ಸಮಯನೂ ಸಾಕಾಗೋದಿಲ್ಲ, ಟೈಮೇ ಇಲ್ಲ ನನಗೆ, ಯೋಗ ಮಾಡೋಕ್ಕೆ ಸಮಯನೇ ಇಲ್ಲ, ಈ ಥರ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನೀನು ಯೋಗ ಮಾಡೋಷ್ಟೊಳಗಡೆ ಡ್ರೈವರ್ ನಿನ್ನ ಸಮಯನೇ ಕೊಡೋಲ್ಲ, ಬೇಗ ಕಳಿಸ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ 24 ಗಂಟೆಯಲ್ಲಿ 1 ಗಂಟೆ ನಮ್ಮ ದೇಹಕ್ಕೋಸ್ಕರ, ನಮ್ಮ ಮನಸ್ಸಿಗೋಸ್ಕರ ಸಮಯ ಕೊಡಬೇಕು. ಇವತ್ತು ಮನೆಯಲ್ಲಿ ಒಂದು ಸ್ಕೂಟ್ರೋ ಕಾರು ಏನೋ ತೊಂದರೆ, ಬೆಳಗ್ಗೆ ಎದ್ದು ತೊಳಿತಾ ಇರ್ತೀವಿ, ಉಜ್ಜಿತಾ ಇರ್ತೀವಿ, ಕ್ಲೀನ್ ಮಾಡ್ತಾ ಇರ್ತೀವಿ, ಯಾಕಂದ್ರೆ ನನ್ನ ಓಡಾಡಿಸೋ ವೆಹಿಕಲ್. ಆದರೆ ನಮ್ಮನ್ನು ಹೊತ್ಕೊಂಡು ಓಡಾಡ್ತಕ್ಕಂಥ ನಮ್ಮ ದೇಹವನ್ನು ಸರಿಯಾದ ರೀತಿಯಲ್ಲಿ ನಾವು ರಿಪೇರಿ ಮಾಡಲ್ಲ. ಎಷ್ಟೋ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಅಂತಾರೆ, BP ಶುಗರ್ ಅಂತ ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಕಾಯಿಲೆಗಳು ಬರ್ತಾ ಇದೆ. ಇದೆಲ್ಲ ಒಂದು ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಂಡಿಲ್ಲ ಅಂದರೆ ಆ ಭಗವಂತ ಏನು 100 ವರ್ಷ ನಮ್ಗೆ ಆಯಿಸ್ಕೊಟ್ಟಾನೆ, ಭಾಳ ಬೇಗ ನಾವು ಕಳ್ಕೊಂಡು ಹೋಗ್ತೀವಿ. ನಾವು ಹೋಗೋದಲ್ಲ, ನಮ್ಮ ಕುಟುಂಬವನ್ನು ದುಃಖದಲ್ಲಿ ದುಡ್ತೀವಿ ನಾವೆಲ್ಲ ಕೂಡ. ಅನೇಕ ಪ್ರತಿಭಾನ್ವಿತರನ್ನು ನಾವೇನಾದರೂ ಕಳ್ಕೊಂಡ್ರೆ ನಮ್ಮ ರಾಜ್ಯಕ್ಕೂ ದೇಶಕ್ಕೂ ಕೂಡ ನಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಯೋಗ ದಿನಾಚರಣೆ ನಾವು ನಿಶ್ಚಯ ಮಾಡಬೇಕಾದಾಗ ಈ ಜಾಗದಲ್ಲಿ ಇನ್ನೂ ರೋಡ್ ಆಗಿರಲಿಲ್ಲ, ಕಾಂಕ್ರೀಟ್ ರೋಡು. ನಾನು ಅವಾಗ ಜಮ್ಮು ಕಾಶ್ಮೀರದಲ್ಲಿದ್ದೆ. ಅಲ್ಲಿಂದನೇ ನಮ್ಮ ಕಾಂಟ್ರಾಕ್ಟರ್ಗೆ ಅಧಿಕಾರಿಗೆ ಫೋನ್ ಮಾಡಿದೆ, ನಾನು ಇನ್ಸ್ಪೆಕ್ಷನ್ ಬರ್ತೀನಿ, ಇಲ್ಲೇ ಕಾರ್ಯಕ್ರಮ ಮಾಡಬೇಕು ನಾವು. ಸೊ ಅದಕ್ಕೋಸ್ಕರ ಇವತ್ತೇನೋ ಅಂಬೇಡ್ಕರ್ ಭವನದಲ್ಲಿ ಮಾಡಿದರೆ ಒಂದು ಕಾಲು ಭಾಗ ಆಗ್ತಾ ಇರಲಿಲ್ಲ ಮೇಲ್ಗಡೆಗೆ. ನಾನು ಹೇಳಿದೆ 21ರೊಳಗಡೆಗೆ ಇದು ಕಾಂಕ್ರೀಟ್ ರೋಡು, ವೈಟ್ ಟಾಪಿಂಗ್ ರೋಡ್ ಮುಗಿದಿರಬೇಕು ಅಂತೇಳಿ. ನಿನ್ನೆಯವರೆಗೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ರಾತ್ರಿವರೆಗೂ ಕೂಡ ಕೆಲಸವನ್ನು ಮಾಡಿ ಇವತ್ತು ನಮಗೆ ಯೋಗ ದಿನಾಚರಣೆಗೆ ಆಗ್ತಕ್ಕಂಥ ಸ್ವಲ್ಪ ಅನುಕೂಲವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು ವಿಶೇಷ ಏನು ಅಂದರೆ, ಯಲಹಂಕದ ಜನತೆ ಏನೇ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನಾವೇನಾದರೂ ಒಂದು ಕರೆ ಕೊಟ್ಟರೆ ಅದಕ್ಕೆ ಸ್ಪಂದಿಸ್ತಕ್ಕಂಥ ಯಾರಾದರೂ ಜನ ಇದ್ದಾರೆ ಅಂದರೆ ನನ್ನ ಯಲಹಂಕ ಕ್ಷೇತ್ರದ ಜನ. ಇವತ್ತು ನಾವು ಯಾರಿಗೂ ಏನೂ ವ್ಯವಸ್ಥೆ ಮಾಡಿಲ್ಲ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀವಿ. ನಿಮ್ಮ ಮನೆಯಲ್ಲೇ ಮಾಡ್ಬೋದಾಗಿತ್ತು, ಆದರೆ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು ಜನಗಳಿಗೆ ಗೊತ್ತಾಗಲಿ ಅಂತ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಅಳ್ಳಾಳಸಂದ್ರ ಕೆರೆ ಆವರಣದಲ್ಲಿ 1000 ಜನ ಯೋಗವನ್ನು ಮಾಡಿದ್ರೆ ಅದೊಂದು ಇನ್ಸ್ಪಿರೇಷನ್. ಇವತ್ತು ನನ್ನ ಕ್ಷೇತ್ರದಲ್ಲಿ ಸ್ವಚ್ಛ ಭಾರತ್ ಕಸ ಈಗಲೂ ಅಲ್ಲಿ ಹಾಕ್ತಾವ್ರೆ, ಆದರೆ ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಜನ ನಮ್ಮ ಮಾತು ಕೇಳ್ತಾರೆ. ಏನಾದರೂ ಅಂತ ಹೇಳಿದಾಗ ನಮಗೆ ಸ್ಪಂದಿಸ್ತಾರೆ, ಆಗ ನಮಗೂ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಉತ್ಸಾಹ ಬರ್ತದೆ ನಮಗೆಲ್ಲ ಕೂಡ. ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಆಯೋಜಕರು 1 ತಿಂಗಳಿಂದ ಪ್ರಯತ್ನ, ಅದು ಏಕದಮ್ ಇದು ಆಗೋದಿಲ್ಲ ಅದರಲ್ಲಿ. ಆದರೆ ಯೋಗ ಅತ್ಯಂತ ಶಾಂತ ಸ್ವಭಾವದಲ್ಲಿ ಮಾಡ್ತಕ್ಕಂಥದ್ದು. ಕೆಲವು ಸಂದರ್ಭ ನಮ್ಮಂಥವ್ರಿಗೆ ಕೆಲವು ಸಂದರ್ಭದಲ್ಲಿ ಯೋಗ ಆಗಲ್ಲ. ಹೆಂಗೆ ಅಂತ ಹೇಳ್ತೀನಿ, ನಿಮ್ಮ ಕಸವನ್ನು ತೆಗೆದು ನಿಧಾನವಾಗಿ ಬೆಳಗ್ಗೆ ಬರ್ತಕ್ಕಂಥ ಗಾಡಿಯಲ್ಲಿ ನೀವು ಕಸವನ್ನು ವಿಂಗಡಿಸಿ ಹಾಕಿದ್ರೆ ಕೇಳಲ್ಲ. ತಲೆಗೆಲ್ಲ ಕೆಟ್ಟೈತಾನೆ, ನೆಟ್ಟು ಕಸ ಅಲ್ಲ ಹಾಕಲ್ಲ ಬಿಸಾಕಂದ್ರೆ ಕೇಳ್ತಾರೆ. ನಮ್ಮ ಭಾಷೆ ಅದು, ಯೋಗ ಭಾಷೆ ಯೋಗ ಟೈಮಲ್ಲೇ ಮಾಡಬೇಕು. ಶೌಚಾಲಯಗಳನ್ನು ಕಟ್ಟಿಸಿದ್ದೇವೆ, ದಯವಿಟ್ಟು 5 ರೂಪಾಯಿಗಳನ್ನು ಕೊಟ್ಟು ಮೂತ್ರವನ್ನು ಅಲ್ಲಿ ವಿಸರ್ಜನೆ ಮಾಡಿ ಅಂದರೆ ಯಾವನು ಕೇಳಲ್ಲ. ಅಯೋಗ್ಯ, ಅಲ್ಲಿ ಯಾಕೆ ಹೋಗ್ತೀಯ, ಒಳಗಡೆ ಹೋಗೋದನ್ನೇ ಕೇಳಲ್ಲ. ಯಾರಿಗೆ ಯೋಗ ಅರ್ಥ ಆಗಬೇಕೋ ಯೋಗ ಅರ್ಥ ಆಗ್ತದೆ. ಯೋಗ ಅರ್ಥ ಆಗ್ತಿದ್ದವ್ರಿಗೆ ರಾಜಕೀಯ ಭಾಷೆಯಲ್ಲೇ ಮಾತಾಡಬೇಕು, ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ನೋಡ್ಬೋದು ಎಷ್ಟು ಕಡೆ ಬ್ಲ್ಯಾಕ್ ಸ್ಪಾಟ್ ಕಸ ತೆಗೆದು ಸಾಕಾಗ್ಬಿಟ್ಟೈತೆ ನನಗಂತೂ.